ನಾವು ಓಲಾ ಟ್ಯಾಕ್ಸಿ ಓಡಿಸ್ತಾ ಇದ್ದೀವಿ. ಓಲಾ, ಊಬರ್, ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ. ಅದರಲ್ಲಿ ಎಷ್ಟು ಕಷ್ಟ ಇದೆ, ಎಷ್ಟು ನೋವುಗಳಿದೆ. ಒಬ್ಬ ಸಿವಿಲ್ ಇಂಜಿನಿಯರಿಂದ ರ್ಯಾಪಿಡೋ ಟ್ಯಾಕ್ಸಿ 3 ತಿಂಗಳಿಂದ ಮನೆಗಿದ್ದೆ. ಸಂಡೆಯಿಂದ ಹೋಗ್ತಾ ಇದ್ದೀನಿ. 17ನೇ ತಾರೀಕು, 18ನೇ ತಾರೀಕು ಸಂಡೇ 3 ಅವರ್ ಮಾಡಿದ್ದೀನಿ ಕೆಲಸ. ಸಂಜೆ 5:45 ರಾತ್ರಿ 9 ಗಂಟೆವರೆಗೂ. ಇದು 600 ರುಪೀಸ್ವರೆಗೂ ಮಾಡಿದ್ದೀನಿ. ಅದನ್ನು ನಿಮಗೆ ನೋಡಿಸ್ತೀನಿ, ಡೀಟೇಲ್ಸು ನೋಡ್ಕೊಳ್ಳಿ. ಮತ್ತು ಸಂಡೇ ಬೆಳಗ್ಗೆ 9 ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ ಒಂದು 2-3 ಗಂಟೆವರೆಗೂ ಮಾಡಿದ್ದೀನಿ. ಅರ್ನಿಂಗ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅದರಿಂದ ಎಷ್ಟು ನೋವಾಗುತ್ತೆ, ಫುಲ್ ಪೈನು, ಎಲ್ಲ ಪೈನ್ ಆಗುತ್ತೆ. ಎಕ್ಸ್ಲೇಟ್ರ್ ಕೊಟ್ಟು 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 ಕೈಯೆಲ್ಲ ನೋವಾಗ್ಬಿಡುತ್ತೆ. ಕೂತ್ಕೊಂಡಿರೋದಕ್ಕಾಗಲ್ಲ, ತಿಕ್ಕ ಉರಿ, ಎಲ್ಲ ಉರಿ ಬಂದ್ಬಿಡುತ್ತೆ. ಆ ಥರ ಇರುತ್ತೆ ಟ್ಯಾಕ್ಸಿ, ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ. ಎಷ್ಟು ಕಷ್ಟಗಳಿರುತ್ತೆ ಅಂತ ಅನುಭವ ಆಗ್ತದೆ. 3 ತಿಂಗಳಿಂದ ಮನೆಗಿದ್ದೆ. 50,000 ರೂಪಾಯಿ ಸಂಬಳ ಇರ್ತಾಯಿತ್ತು. ಅದು ಹೋಗ್ಬಿಡ್ತು ಸಿವಿಲ್ ಇಂಜಿನಿಯರಾಗಿ. ಇವಾಗ ಬೈಕ್ ಟ್ಯಾಕ್ಸಿ ಓಡಿಸಿದ್ದೀವಿ. ಅದರ ಎಕ್ಸ್ಪೀರಿಯೆನ್ಸ್ ನಿಮಗೆ ಹೇಳ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆದರೆ ಅರ್ನಿಂಗ್ ಚೆನ್ನಾಗಿ ಮಾಡ್ಬೋದು. ತುಂಬ ಪೇಯ್ನ್ಸ್ ಜಾಸ್ತಿ ಆಗುತ್ತೆ. ಇದೆಲ್ಲ ನೋವಾಗುತ್ತೆ ಸ್ಟಾರ್ಟಿಂಗ್ ಓಡಿಸೋದಕ್ಕೆ ಅನಿಸುತ್ತೆ. ಸೆಟ್ ಆಗಬೇಕು ಸ್ವಲ್ಪ. ಎಕ್ಸ್ಲೇಟರ್ ಕೊಟ್ಟು 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 ಕೈಯೆಲ್ಲ ನೋವಾಗ್ಬಿಡುತ್ತೆ. ಅಂದರೆ ಹೋಗ್ತಾ ಹೋಗ್ತಾ ರೂಢಿ ಆಗ್ಬಿಡುತ್ತೆ. ಆ ಟ್ರಾಫಿಕಲ್ಲಂತೂ ಓಡಿಸೋದು ಬಲೆ ಕಷ್ಟ ಆಗುತ್ತೆ. ಎಷ್ಟು ಧೂಳು ಏನು. ಆ ಗಾಡಿಗಳಿಗೆ ಎಫ್ ಸಿ ಮಾಡ್ತಿರ್ತಾರಲ್ಲ, ಆ ಹೊಗೆ ಬರುತ್ತೆ ಬಸ್ಸುಗಳಲ್ಲಿ, ಲಾರಿಗಳಲ್ಲಿ. ಸಖತ್ತು ಧೂಳು ಬರುತ್ತೆ. ಕಪ್ಪಗಾಗ್ಬಿಡ್ತಾರೆ. 3 ತಿಂಗಳಿಂದ ಮನೆಗಿದ್ದೀನಿ, ಬೆಳ್ಳಗಿದ್ದೀನಿ. ಇನ್ನು ಕಪ್ಪಗಾಗ್ಬಿಡ್ತೀನಿ ನಾನು ಅನಿಸುತ್ತೆ. ಡೈಲಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಒಂದಷ್ಟು ದುಡ್ಡು ಸಂಪಾದನೆ ಮಾಡ್ಕೊಬೇಕು ಖರ್ಚಿಗೆ. 3 ತಿಂಗಳಿಂದ ಏನೂ ಇಲ್ಲ. ಮನೆಗೆ ಎದ್ದೆ ತಿನ್ಕೊಂಡು ಇನ್ನು ಮೇಲೆ ಡೈಲಿ ಆವಾಗ ಒಂದು ರೌಂಡ್ ಹೋಗಿ ಬಂದರೆ ಒಂದು 3-4-5 ಅವರ್ ಮಾಡಿದ್ರೆ ಸಾಕು. 500, 600, 1000ವರೆಗೂ ಮಾಡ್ಕೊಂಬಿಡ್ಬೋದು ಕಷ್ಟ ಬಿದ್ದರೆ. ನೋಡಿ, ಇವಾಗ ಬೇರೆ ಪೆಟ್ರೋಲ್ ರೇಟು ಎಲ್ಲ ರೇಟ್ ಜಾಸ್ತಿ ಆಗ್ತಾಯಿದೆ. ವರ್ಕೌಟ್ ಆಗೋದು ತುಂಬ ಕಷ್ಟ. ಆದರೂ ಮಾಡ್ಬೋದು. ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ಅಂತ ಇರೋ ಅಷ್ಟರಲ್ಲಿ ಮಾಡ್ಕೊಂಬಿಡ್ಬೇಕು. ಓಕೆ ಫ್ರೆಂಡ್ಸ್, ನೋಡಿ, ಅದೆಲ್ಲ ವೀಡಿಯೋಸ್ ಎಲ್ಲ ಬರುತ್ತೆ. ಇವಾಗ ಹಾಕ್ತಾಯಿದ್ದೀನಿ, ಎಲ್ಲ ಸ್ಕ್ರೀನೆಲ್ಲ ಬರುತ್ತೆ, ಅದರಲ್ಲೇ ಗೊತ್ತಾಗುತ್ತೆ. ಫಸ್ಟ್ ಬಂದು ರ್ಯಾಪಿಡೋದಲ್ಲಿ ನೋಡಿ, 17ನೇ ತಾರೀಕು 3 ಅವರ್ ಯೂಸ್ ಮಾಡಿದ್ದೀನಿ. 55 ರೂಪಾಯಿ ನೋಡಿ. ಸಂಜೆ 7:30ಇಂದ 8:30ವರೆಗೂ 255 ರೂಪಾಯಿ ಬಂದಿದೆ. ಮತ್ತು 18ನೇ ತಾರೀಕು ಸೋಮವಾರ 1,007 ರೂಪಾಯಿ ಟೋಟಲ್ಲು. ರ್ಯಾಪಿಡೋದಲ್ಲಿ 5 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಒಂದು 208 ರೂಪಾಯಿ. ಲೊಕೇಶನ್ ಎಲ್ಲ ಇದೆ ನೋಡಿ. ವೀರಣ್ಣ ಗಾರ್ಡನ್, ಮಾಸ್ಕಿ ರೋಡ್, ಅಲ್ಲಿಂದ ಜುನ್ನಸಂದ್ರ ಕೈಕೊಂಡ್ರಳ್ಳಿಗೆ. ಕಿಲೋಮೀಟ್ರಿಗೆ 10 ರೂಪಾಯಿ ಕೊಡ್ತಾ ಇದ್ದಾರೆ. 194 ರೂಪಾಯಿ ಇದೆ. 20 ಕಿಲೋಮೀಟ್ರಿಗೆ 10 ರೂಪಾಯಿ ಆಯಿತು. 55 ನಿಮಿಷದಲ್ಲಿ ರೀಚ್ ಆಗಿದ್ದೀನಿ. ಚಿಕ್ಕತೂಗೂರಿಂದ ಆರ್ ಟಿ ನಗರ್ಗೆ. ನಿಮಗೆ ಎಲ್ಲಿಂದ ಬರಬೇಕು? ಬೆಳಗ್ಗೆ 8:43 372 ರೂಪಾಯಿ. ಬೆಳಿಗ್ಗೆ ಸ್ಟಾರ್ಟಿಂಗ್ ಇದು 75 ನಿಮಿಷ ಹೋಗಿದ್ದೀನಿ. 31 ಕಿಲೋಮೀಟ್ರಿಗೆ 372 ರೂಪಾಯಿ. ಪಿಕಪ್ ಬಂದು ಶಿವನಗರ ವಾಸ್ತುಭೂಮಿ ಹತ್ರದಿಂದ ಸರ್ಜಾಪುರ ಸಿಗ್ನಲ್ಗೆ 320 ರೂಪಾಯಿ. ಏನಕ್ಕಾಗಿದೆ ಗೊತ್ತಿಲ್ಲ. ಬೇಸ್ ಫೇರ್ 15 ರೂಪಾಯಿ, ಡಿಸ್ಟೆನ್ಸ್ ಫೇರ್ 237, ಟೈಮ್ ಫೇರ್ 45 ರೂಪಾಯಿ, ಸರ್ಜ್ ಫೇರ್ 93 ರೂಪಾಯಿ, ಎಲ್ಲ 392 ರೂಪಾಯಿ. 20 ರೂಪಾಯಿ ಕಟ್ ಮಾಡಿದ್ದಾರೆ. ಏನಕ್ಕೆ?
ಅದು 8:30 ಆಯಿತು. ಮತ್ತು 10:30ಗೊಂದು ಅಲ್ಲೇ ಕಮ್ಸ್ ಅಂದರೆ ಹೆಬ್ಗೋಡಿಯಿಂದ ಚಂದಾಪುರಕ್ಕೆ, ಅದು 86 ರೂಪಾಯಿ. ಎಲ್ಲ ಕೊಟ್ಟಿದ್ದಾರೆ ನೋಡಿ ಡೀಟೇಲ್ಸು. ಬೇಸ್ ಫೇರ್ 15 ರೂಪಾಯಿ ಆಗಿದೆ. ಡಿಸ್ಟೆನ್ಸ್ 7 ಕಿಲೋಮೀಟ್ರು, 11 ನಿಮಿಷದಲ್ಲಿ ಹೋಗಿದ್ದೀವಿ. ಸರ್ಚ್ ಫೇರ್ 24 ರೂಪಾಯಿ. ಮತ್ತು 11:11ಕ್ಕೆ 147 ರೂಪಾಯಿ. ಹತ್ತುಬೇಲೆ ಇಂಡಸ್ಟ್ರಿಯಲ್ ಏರಿಯಾದಿಂದ ಚಿಕ್ಕತೂಗೂರಿಗೆ 147 ರೂಪಾಯಿ. ಏನೇನಿದೆ, ಬೇಸ್ ಫೇರ್ 15 ರೂಪಾಯಿ ಇದೆ, 111 ರೂಪಾಯಿ. ಡಿಸ್ಟೆನ್ಸ್ 15 ಕಿಲೋಮೀಟ್ರಿಗೆ. ಟೈಮ್ ಪೇರ್ಗೆ 33 ನಿಮಿಷ ಹೋಗಿದ್ದೀನಿ, 20 ರೂಪಾಯಿ ಕೊಟ್ಟಿದ್ದೇನೆ. ರೌಂಡ್ ಅಪ್ 61 ರುಪೀಸ್. ಇದು ನೋಡಿ 194 ರೂಪಾಯಿ. ಚಿಕ್ಕತೂಗೂರಿಂದ RT ನಗರ್ಗೆ ಹೋಗ್ಬಿಟ್ಟಿದ್ದೀನಿ, 20 ಕಿಲೋಮೀಟ್ರು, 55 ನಿಮಿಷ. ಡಿಸ್ಟೆನ್ಸ್ ಪೇರ್ 145 ರೂಪಾಯಿ 20 ಕಿಲೋಮೀಟ್ರಿಗೆ. ಟೈಮ್ ಪೇರ್ 1 ಅವರ್ಗೆ 55 ನಿಮಿಷ ಇದೆ, 33 ರೂಪಾಯಿ ಬಂದಿದೆ, 194 ರೂಪಾಯಿ. ಇದು ಬಂದು ರ್ಯಾಪಿಡೋದಲ್ಲಿ. ಇನ್ನು ಊಬರಲ್ಲಿ ನೋಡಿದ್ರೆ ಅರ್ನಿಂಗ್ಸ್ಗೆ ಹೋಗ್ಬೇಕಾಗತ್ತೆ. ಅರ್ನಿಂಗ್ಸಲ್ಲಿ ಇದು ನೋಡಿ 86 ರೂಪಾಯಿ, 17ನೇ ತಾರೀಕು ತಗೊಂಡಿರೋದು. ಸಂಜೆ 7:06 ಅಂದರೆ ಭಾನುವಾರ. ಗಟ್ಟಳ್ಳಿ ಕೊಡತಿಗೇಟಿಂದ ನಲ್ಲೂರಳ್ಳಿಗೆ 80 ರೂಪಾಯಿ. ಮತ್ತು ಇದು ಸೋಮವಾರ 46 ರೂಪಾಯಿ ಬಂದಿದೆ. ಬೆಳಿಗ್ಗೆ 10:16 ಕಮ್ಸಂದ್ರ ಎಲೆಕ್ಟ್ರಾನ್ ಸಿಟಿಯಿಂದ ರೋಡ್ಗೆ ಇದು ಮೆಟ್ರೋ 1.5 ಕಿಲೋಮೀಟರ್ ಇತ್ತಿದು. ರ್ಯಾಪಿಡೋ ಓಲಾ ಪಾರ್ಟ್ನರಲ್ಲಿ ಒಂದೇ ಒಂದು ಮಾಡಿದ್ದೀನಿ ಅನಿಸುತ್ತೆ. ಅರ್ನಿಂಗ್ಸ್ಗೆ ಹೋದ್ರೆ ಅರ್ನಿಂಗ್ ಹಿಸ್ಟ್ರಿ, ಹನ್ನೊಂದನೇ ತಾರೀಕು 303, ಅಲ್ಲ 11 ಅಲ್ಲ, 17ನೇ ತಾರೀಕು ಇಲ್ಲಿದೆ ನೋಡಿ. 17ನೇ ತಾರೀಕು 303 ರೂಪಾಯಿ ಬಂದಿದೆ ಹೈಯೆಸ್ಟು. ಅದು ನಾವು ಸಂಜೆ 5:45 ಹೋಗಿರೋದು, ಭಾನುವಾರ. ಡೀಟೇಲ್ಸ್ ಕೊಟ್ಟಿಲ್ಲ ಇದರಲ್ಲಿ. ಇಲ್ಲಿದೆ ನೋಡಿ. ಆರ್ಡೆಂಡಲ್ ಕನ್ಮಂಗ್ಲದಿಂದ ಚಿಕ್ಕನಾಯಕನಹಳ್ಳಿಗೆ ಸಂಜೆ 5:53ರಿಂದ 6:53, 6:59, 1.25 ಗಂಟೆ ಹೋಗಿದ್ದೀವಿ. 303 ರೂಪಾಯಿ. ಪೇ ಟು ಓಲಾ 303 ರೂಪಾಯಿ ಬಂದಿದೆ. ಡೀಟೇಲ್ಸ್ ಕೊಟ್ಟಿದ್ದು ನೋಡಿ. ಎಲ್ಲ ಟ್ಯಾಕ್ಸ್ ಫ್ರೀ ಮಾಡಿಬಿಟ್ಟಿದ್ದಾರೆ ಇವಾಗ. ಆರಾಮಾಗಿ ಸಂಪಾದನೆ ಮಾಡ್ಬೋದು. ಟ್ಯಾಕ್ಸ್ ಇದ್ದರೆ ಫುಲ್ ಕಷ್ಟ ಆಗ್ತಾಯಿತ್ತು. 18% GST, 5% GST, ಆ ಥರ. ಬೈಕ್ ಓಡಿಸೋದಕ್ಕಂತೂ ಫುಲ್ಲು ಕೈಕಾಲು ನೋವೆಲ್ಲ ಇರುತ್ತೆ. ಇನ್ನೊಂದು ಫೋಟ್ರು ಬಂದು ತುಂಬ ವೇಸ್ಟ್. ಫೋಟ್ರಲ್ಲಿ ಸುಮ್ಮನೆ ಬುಕ್ ಮಾಡಿ ಏನು ಸಿಗೋದಿಲ್ಲ. ಇದರಲ್ಲಿ ಆರ್ಡ್ರ್ ಸಹ ಸಿಗೋದಿಲ್ಲ. ಫೋಟ್ರಲ್ಲಿ ಸುಮ್ಮನೆ ಮಾಡಿ ಇಟ್ಕೊಂಡಿದ್ದೀವಿ. ಒಂದೇ ಒಂದು ಮಾಡಿದ್ದೀನಿ ನೋಡಿ, 97 ರೂಪೀಸ್. ಇದು ಬಂದು ಸಾಟರ್ಡೆ. ಬುಧವಾರ
ಒಂದು ಏನು ಮಾಡಿದ್ದೀನಿ, ಹೊಸಕೋಟೆ ಎಕ್ಸ್ಟೆನ್ಷನ್ನಿಂದ ಸಫಲ್ ಮಾರ್ಕೆಟ್ 97 rupees. ಈ ಥರ ಇದೆ ಫ್ರೆಂಡ್ಸ್, ನೋಡಿ.